ಅಲ್ಲ ಕಣವು ಕಮಲಕ್ಕ, ಹೇಳೋಣ. ಈಗ ಅಣ್ತಮ್ಮ ಅಂದ್ಕಂಟು ಬಾಯಲ್ಲಿ ಹೇಳಿ ಮೊನ್ನೆ ಇಲ್ಲೇ ಮನೆ ತಾವ್ ಕುಂತಿರು ಬತ್ತೀನಿ ಮದುವೆಗೆ ಹೋಗ್ಬೇಕು ಅಂತ ನಂಗೆ ಕೂರ್ಸಿ ಕಡ್ದು ಹೋಗ್ಬಿಟ್ಟವನಲ್ಲವ. ಚಂದ್ರನ್ ಎರಡು ಮದುವೆಗೆ ಹೋಗಿ ಹೊಟ್ಟೆ ತುಂಬಾ ತಿನ್ಕೊಂಬಂದ್ ಹೆಂಗ್ ಕುಂತವನ. ಅದೇ ಅವ್ನ ಕೈಲಿ ಮಾತಾಡಕ್ಕೂ ಆಯ್ತಾ ಇಲ್ಲ, ಕಣ್ ಬಿಡಕ್ಕೂ ಆಯ್ತಾ ಇಲ್ಲ. ಥೂ ಕಡಸ್ಕೊಂಡ್ ಕುಂತವನೆ. ತಗಿರಿ ಇಬ್ರು, ಅದ್ಯಾಕ ನಂಗ್ ಮಾತಾಡಕ್ ಆಗೋದಿಲ್ಲ. ಏನ್ ಬಾಯಿ ಕಟ್ ಹಾಕೊಂಡ್ಬಿಟ್ಟಿದಾನ ಕಾಣಿ. ಅಲ್ಲ ಕಣ್ಣಣ್ಣ, ಹಿಂಗೆ ಗಂಟ್ಲು ತನಕ ಗಂಟ್ಲು ಬಿರಿಯಂಗ್ ತಿಂದ್ರಿ ಇನ್ನೇನಾದ. ಗಂಟ್ಲಿಗ್ ಬೆಳ್ಳಾಕ್ ನೋಡ್ದೇವ, ಗಂಟ್ಲು ತುಂಬಾ ತಿನ್ಬಿಟ್ಟವನ. ನಿನ್ ಮುಖ ನೋಡಿದ್ರೆ ಗೊತ್ತಾಯ್ತಾ ಇಲ್ವೇ? ಮುಖ ಹೇಳ್ದದ ಉಳಿದಿರೋದ್ನ ಹೇಳಕ್ಕಿಲ್ವೇ? ಮುಖ ನೋಡಿದ್ರೆ ಗೊತ್ತಾಯ್ತದಂತೆ. ಅಯ್ಯೋ ಬುಡಿ, ಈಗ ಜಯಣ್ಣಂಗೆ ಹೇಳಿದ್ದಿ ನಾನು, ನೋಡಪ್ಪ ಹೊಸಿ ಬಿರ್ಬಿರ್ನೆ ಎದ್ದು ಒತ್ತಾರಿಯೇ ಹೊಸ ಅಂಗಿ ಹಾಕೊಂಡು ನಿಂತಿರು, ಬಾಗಲ್ ಮುಂದೆ ಬಂದು ಕುಟಿನಲ್ಲಿ ಕರ್ಕೊಂಡ್ ಹೋಯ್ತೀನಿ ಅಂತ. ನಾನ್ ಬಂದ್ ನೋಡ್ದಿಕಮ್ಮ, ಏನ ಎದ್ದೇ ಇಲ್ಲ ಇಮ್ಮ, ಇನ್ನು ಗೊಬ್ಬರ ಹಾಕ ಮನೆ ಒಳಗೋಗಿ ನೋಡ್ದೋ ಅಥವಾ ಆಚೆಯಿಂದಾನೆ ಹೊಂಟೋದು? ಕುಟಿಯ ರಸ್ತೆಯಲ್ಲೇ ನಿಲ್ಲಿಸ್ಬಿಟ್ಟಮ್ಮ, ಹೋಗ್ ನೋಡ್ದಿ. ಹಂಗೆ ಏನ ಕಂಬಳಿಯ ಬದುಕ ಮಲ್ಗನೆ, ಅಪ್ಪೋ ಇದೇನ ಈ ದಗೆಲು ಈ ಕೈ ಮಟ್ಟ ಕಂಬಳಿಯ ಬದುಕ ಮಲ್ಗನೆ ಅಂತ ಅನ್ಕೊಂಡು ನೋಡ್ದಿದ್. ಯಾಕ ನಿದ್ರೆ ಮಾಡ್ತಾವನೆ, ಎಚ್ಚರ ಮಾಡೋದ್ ಬೇಡ ಅಂತ ಅನ್ಬಿಟ್ಟು ಹೆಂಗಾದ್ರು ಬತ್ತಾನೆ ಯಾರು ಕುಟಿನಲ್ಲಾರು ಅನ್ಬಿಟ್ಟು ನಾನೇ ಕಡದ್ಬಿಟ್ಟಿ. ಅದು ನಮ್ಮನೇನೆ ನೋಡದ್ನೋ, ಪಕ್ಕದ ಮನೆಗೆ ಹೋಗಿದ್ನೋ ಕೇಳವ. ಬಿಡಪ್ಪ, ನನಗೆ ನಾನು ಹೊಸ ಅಂಗಿ ಮತ್ತೆ ಏನು ಚೊಳ್ನವ ಹಾಕೊಂಡು ಬಾಗ್ಲಾಗೆ ಕುಂತೀನಿ, ಇವನು ಕುಟಿನೂ ನಿಲ್ಲಿಸ್ತಲೆ ಹಂಗೆ ಹೋಗವನೆ. ನೋಡು ಹೆಂಗ ಹೇಳ್ತಾನೆ. ನೀನು ಅಬ್ಬ ನಂಬಿಡ್ತಾಳೆ ಅನ್ಬಿಟ್ಟು ನೀನು ಸುಳ್ಳ ಹೇಳ್ಬೇಡ ಕಣ. ನಾನ್ ನೋಡ್ದಿ, ನಾನು ಬೇರೆಯವ್ರ ಮನೆಗೆ ಬಾಗ್ಲ ಹತ್ರಕ್ ಹೋಗಿ ನೋಡಕ ನನ್ಗ ಹುಚ್ಚಯ ಗೊತ್ತು. ಅಲ್ಲ ಅದು ಹೊಸ ಕುಟಿ ಅದು ಹೆಂಗೆ ಶಬ್ದ ಮಾಡ್ತತೆ ಅಂತ ಖುಷಿನಲ್ಲಿ ಅದ್ ಯಾರ ಮನೆ ಬಾಕಲ್ ನೋಡ್ಕೊಂಡು ಹೋದೋ ಏನೋ ಬಿಡು ಹೋಗ್ಲಿ. ಅದೇನೋ ಅಣ್ತಮ್ಮಂದ್ರ ದಿವ್ಸ ಬೇರೆ ಅದಂತಲ್ಲ, ಅದಕ್ಕೆ ನೀನು ನ್ಯಾಯ ಒದಗಿಸ್ಲಿಲ್ವಲ್ಲ ಅಂತ ಬೇಜಾರಾಗೋಯ್ತು. ಬಿಡಪ್ಪ, ನ್ಯಾಯ ಒದಗಿಸ್ಲಿಲ್ಲ ಅಂತದ್ ಯಾಕೆ ಹೇಳ್ದಯಿ. ಈಗ ಅಣ್ಣ ತಮ್ಮದ್ರ ಗಲಾಟಿಯ ನ್ಯಾಯ ಪಂಚಾಯತಿ ಮಾಡ್ಬೇಕಾದ ಪರಿಸ್ಥಿತಿಗೆ ಬಂದ್ ನಿಂತೀವಿ ನಮ್. ಏನೋ ಹೇಳ್ತಾರಲ್ಲ, ಹುಟ್ತಾ ಅಣ್ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತ ಹೇಳಿಲ್ವಪ್ಪ ನಮ್ಮ ಹಿರಿಯರು. ಎಲ್ರು ಏನ್ ಹಂಗಿರಕ್ಕಿಲ್ಲ. ರಾಮ ಲಕ್ಷ್ಮಣ ಇರ್ನಿಲ್ವಾ, ಭರತ ಶತ್ರುಘ್ನ ಇರ್ನಿಲ್ವಾ, ಆಮೇಲೆ 8 ಜನ ಒಂದೇ ತಾಯಿ ಹೊಟ್ಟೆನಾಗ ಹುಟ್ಟದೆ ಹೋದ್ರು ಅಣ್ತಮ್ಮಂದ್ರಂಗ್ ಬದುಕಿಲ್ವೇ ನಾವ? ಮೂಕಪ್ಪ, ಹಂಗ್ ಬದುಕ್ಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಅದ್ ಹಂಗ ಆದದಕ್ಕಂತ ಜಯಣ್ಣ ಈಗ ಯಾಕಾಗುದಿಲ್ಲ. ಅಲ್ಲಕ್ಕಪ್ಪ, ಪ್ರಯತ್ನ ಪಟ್ರು ನಾನು ನೀನು ಹಂಗೆ ಇರ್ಬೋದು. ಈಗ ನಮ್ಮ ಹಳ್ಳಿಗಳಲ್ಲೇ ನಡೆಯೋದಿಲ್ವಪ್ಪ. ಒಂದ್ ಅಡಿಗೋಸ್ಕರ ನೋಡಪ್ಪ ಕತ್ತಿ ಮಚ್ಚಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಣ್ಣ ತಮ್ದಿರಿಯೇ. ಹಂಗೆಲ್ಲ ಮಾಡ್ದಾರ? ಅಲ್ಲ, ಹಂಗೂ ಅವ್ರೆ ಒಬ್ರಿಗೊಬ್ರಿಗೆ ಚೆನ್ನಾಗಿರೋರು ಇದ್ದಾರೆ. ಚೆನ್ನಾಗಿರ್ಬೇಕವ. ಈಗ ಏನ್ ಗೊತ್ತೇನಪ್ಪ, ಮನ್ಸ ಇಲ್ಲ ಮನುಷ್ಯರೇನ್ ತಿಳ್ಕೋಬೇಕು, ಇಲ್ಲ ಪಿರಾಣಿಗಳೇನ್ ತಿಳ್ಕೋಬೇಕು. ಎರಡು ಮಾಡ್ಲಿಲ್ಲ ಅಂದ್ರೆ ಮನ್ಸ ಆಗಿದ್ಕು ಏನ್ ಸಾರ್ಥಕ ಬಿಡಪ್ಪ. ಇಲ್ಲ ಕಣ. ಈಗ ಒಟ್ಟಿಗಿರೋದ್ನ ಯಾವ್ದ್ರಿಂದ ತಿಳ್ಕೋಬೇಕು ಹೇಳಿ ನೋಡಮ್ಮ. ಈಗ ನಾನು ಪಾಠ ಓದ್ತಿರ್ಲಿಲ್ವ ಜಯಣ್ಣ, ಏನ ಅದ ಕಾಗೆ ಒಂದ್ ಅಗಳ ಕಂಡ್ರೆ ಕರೆಯದೆ ತನ್ನ ಬಳಗವನು ಅಂತ ಹಂಗೆ ಹಂಗ ಬದುಕ್ಬೇಕಪ್ಪ. ಅದನ್ನು ತಿಳ್ಕೋಬಹುದು. ಇನ್ಯಾವ್ದಾದ್ರು ಗೆಪ್ತಿ ಬರ್ತದ ಒಟ್ಟಿಗಿರೋದು, ಒಗ್ಗಟ್ಟಾಗಿರೋದು. ಆನೆ ಹಿಂಡು ನಾನೇನ ಕೇಳೋದು ಇವನೇನ ಅಂದ್ರೆ ಆನೆ ಹಿಂಡು ಒಟ್ಟಿಗೆ ಇರ್ತದೆ ಅಂತ ಹೇಳ್ತಾವ್ನೆ. ಇರ್ಬೋದು ಬಿಡು, ಯಾಕಿಲ್ಲ ಅನ್ನೋದು. ಹಂಗೆ ಯೋಚನೆ ಮಾಡು, ಗುಯ್ ಅಂತ ಕಿವಿನಾಗೆ ಏನಾರು ನೀನು ಜೇನು ಅನ್ನಕ್ಕಿಂತ ಮುಂಚೆ ನಾನು ಅದೇ ದುಂಬಿಯ ಅಂತ ಕೇಳ್ಬಿಡ್ತಿದ್ದಕ್ಕ ಗುಯ್ ಅನ್ನಲ್ಲ. ಅದಕ್ಕೆ ನೀನ್ ಓದ್ಕಿಂತ ಸಂಕುತ್ ಶಬ್ದ ಮಾಡ್ನಿಲ್ವಾ? ಹಂಗೆ ಕೂ ಅಂತ ಇದು ಗುಯ್, ಇದು ಗುಯ್ಯಪ್ಪ. ನೀನ್ ಚೆನ್ನಾಗಿ ಹೇಳ್ದೆ ಬಿಡು ಗುಯ್ ಅನ್ನೋದು. ಈಗ ಜೇನ್ನೊಣಕ್ಕೂ ಒಂದ್ ದಿನವ ಆಚರಣೆ ಮಾಡಿದ್ರು. ಹೇಳ್ದಲ್ಲಪ್ಪ ನೀನು, ಅದೆಲ್ಲ ಕಟ್ಟೆ ಮೇಲೆ ಕುಂತ್ಕೊಂಡು ಹೇಳ್ದಲ್ಲ ನೀನು. ಯಾವಾಗ ಹೇಳ್ದಕ್ಕವ? ಹೌದಾ? ಹೇಳ್ದ ಅಂದ್ರ ಅದೇನ ಬೀಡೆ ಅಂತ ಏನ ಹೇಳ್ದ? ಬೀಡಿಯೋ ಪೀಡೆ ಎಲ್ಲ ಅಲ್ಲ ಕಣಣ್ಣ, ಬೀಡೆ. ಅನಿಬಿ. ಏನಪ್ಪ? ಅನಿಬಿ. ಅದ್ಯಾರ್ದ ಹೆಸರು ಕೇಳ್ದಂಗ ಆಯ್ತಲ್ಲಪ್ಪ. ಜೇನ್ನೊಣ ಅಂತ ಇಂಗ್ಲಿಷ್ನಾಗೆ ಹಂಗಂತಾರೆ. ಅವ್ರು ಯಾರೋ ಪುಣ್ಯಾತ್ಮರು ಹೇಳೋರ್ ಕಣ್ಣಣ್ಣ.
ಅದು ಈ ಪ್ರಪಂಚದಾಗೆ ಇರ್ನಿಲ್ಲ ಅಂದಿದ್ರೆ ನಾನು ನೀನೇ ಇರ್ತಿರ್ಲಿಲ್ವಂತ. ನೋಡಪ್ಪ ಹೆಂಗೆ ಹೌದು. ಹೇಳು ಹೆಂಗೆ ಅಂತ. ಹೆಂಗೆ ಅಂತಂದ್ರೆ ಅದು ನೀ ಹೇಳು. ಅಂದ್ರೆ ಪರಾಗ ಸ್ಪರ್ಶನೇ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರೋದು ಜಯಣ್ಣ. ಪ್ರಪಂಚ ಬೆಳೀತ್ಲೇ ಇರ್ನಿಲ್ವಂತ ಕಣಣ. ಅದ್ ಇರ್ನಿಲ್ಲ ಅಂದ್ರೆ ಅದಕ್ಕೆ ಯಾರ್ಯಾರನೋ ಕೂರ್ತಿ ಹೇಳ್ತಾರಲ್ಲಪ್ಪ ಪ್ರಪಂಚ ನೀನೆ ಹಂಗಾದ್ರೆ ನಾವು ಜೇನ್ನೊಣಕ್ಕೆ ಹೇಳ್ಬೇಕು. ಅದೇನೋ ಪದ ಪ್ರಪಂಚ ನೀನೆ ಅದೇ ರೇಡಿಯೋನಾಗ ಗೊತ್ತಿರ್ಲಿಲ್ವ ಪದ ಸಿನಿಮಾ ಹಾಡು. ಅದನ್ನ ಇವನು ಜೇನ್ನೊಣ ಕೇಳ್ತಾವನೆ. ಅಂದ್ರೆ ಈಗ ಜೇನ್ನೊಣ ಅನ್ನೋದು ಒಂದು ಒಟ್ಟಿಗಿರೋದಕ್ಕೂ ಉದಾಹರಣೆ ಆಯ್ತದೆ. ಆಮ್ಯಾಕೆ ಏನೂ ಅಪೇಕ್ಷೆ ಪಡದೆ ಇಡೀ ನಿಸರ್ಗವ ಬೆಳೆಸೋದಕ್ಕೂ ಆಯ್ತತೆ. ಮನ್ಸ ಪಾಠ ಕಲಿಯಕ್ಕೂ ಆಯ್ತತೆ. ಜೇನ್ ನೋಡ್ಕೊಂಡ್ ಕಲಿಬೇಕು. ಅದು ನೋಡಪ್ಪ ಒಂದೇ ಕುಟುಂಬದಾಗೆ ಬದುಕಿದ್ರು ಕಿತ್ತಾಡೋದಿಲ್ಲ. ಆಮೇಲೆ ನಿಸ್ವಾರ್ಥವಾಗಿ ಜೇನುತುಪ್ಪನ ಸಂಗ್ರಹಿಸ್ತದೆ. ಬಿಟ್ರೆ ಅದೇ ಕುಡ್ಕ ಹೋಯ್ತದೆ, ಅದ್ ಬೇರೆ ವಿಚಾರ. ಆದ್ರೆ ನಾವು ಬಿಡೋಕಿಲ್ಲ. ಪಾಪ ಮನ್ಸಂಗೆ ಏನ್ ಮಾಡ್ತದದು? ಏನೂ ಮಾಡೋದಿಲ್ಲ. ಮನ್ಸ ಜೇನುತುಪ್ಪ ಕುಡ್ಕತಾನೆ. ಅದೇ ಅಂತದ್ದು ರಾಜಸಾಯಿ ರಸ ಅಂತ ಬೇರೆ ಇರ್ತದಂತೆ ಜೇನು ಹುಟ್ನಾಗೆ. ಅದ ಕುಡ್ಕತಾನೆ, ಮ್ಯಾಣವ ತಕತಾನೆ. ಎಲ್ಲ ಕಿತ್ಕೊಂಡ್ರುವೆ ಅದೇನ್ ಬೊಯ್ತದೇನಪ್ಪ? ಬೊಯ್ಯೋದಿಲ್ಲ, ಕಚ್ಚುದಿಲ್ಲ, ಚುಚ್ತದೆ. ಅದು ಚುಚ್ಚಿದ್ರೆ ಅದ್ರ ಪಿರಾಣ ಹೊಂಟಾಯ್ತದೆ. ಅಯ್ಯೋ ಬದುಕುದಿಲ್ಲ ಅದು. ಜಯಣ್ಣ ನಮ್ದು ಪ್ರಾಣ ಹೊಂಟಾಯ್ತದಲ್ಲ ಅಣ್ಣ, ಅದೇನೋ ಹೆಜ್ಜೆನ್ ಕಚ್ಚಿದ್ರೆ. ಅವವು ಕೇಳಿಲಿ ಒಂದ್ ಕಥೆಯ ಹೇಳ್ತೀನಿ ನಿನಗೆ. ಒಂದ್ಕಿತ ಚುಂಚುನಗಿರಿ ಬೆಟ್ಟಿಲ್ವಾ, ಬೆಟ್ಟ ಹತ್ತಮ್ಮ ಅಂತ ಅನ್ಕೊಂಡು ನಮ್ಮ ಒಂದ್ 7-8 ಜನ ಏನವ್ವ ಹೊಂಟ್ಬಿಟ್ಟು ಒಯ್ತಾಮಿ. ಈ ನಮ್ ಹಿಂದ್ ಬತ್ತಿದ್ ಕಾಳ ಸುಮ್ನಿರ್ಬೇಕಲ್ವವ್ವ, ಇದ್ಯಾನ ಗೊಂಚಲು ಕಾಣ್ತದೆ ಅಂತ ಅನ್ಬಿಟ್ಟು ಕಲ್ಲ ತಕೊಂಡ್ ಹೊಡೆದ್ಬಿಡದ. ಏನ್ ವಾಟ ಎಲ್ಲರೂ ನಮ್ಮ ಅವನ್ಗೆ ಕಚ್ತು ಕಣ್ ಜಯಣ್ಣ. ಅವನ್ನ ಕರ್ಕೊಂಬಂದು ಆ ಕಿಬ್ರಿಲಿ ಒಂದು ಬೆಟ್ಟದ ಕಿಬ್ರಿಲಿ ಒಂದು ಈ ಆಸ್ಪತ್ರೆ ಇತ್ತು, ಅಲ್ಲಿಗೆ ಸೇರಿಸ್ತಕಪ್ಪ. ಆಮೇಲೆ ಮುಳ್ಳೆಲ್ಲ ಚುಚ್ಕೊಂಡ್ಬಿಟ್ಟದೆ ಮುಖ, ಏನು ಕಾಳ ಅಂತಲೇ ಕಾಣಿಸ್ತಾ ಇಲ್ಲ, ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಎಲ್ಲ ಅವ್ನ್ ಗುರ್ತೇ ಸಿಗ್ತಾ ಇಲ್ಲ ಕವ್ವ. ಅದು ಹೆಜ್ಜೆನ್ ಇರ್ಬೇಕು, ರೋಸ ಇರ್ತದೆ. ಕಲ್ಲ ತಗ ಹೊಡೆದ್ಬಿಟ್ರೆ ನೀನ್ ನೀರ್ ಒಳಗ ಅಡಿಕಂಗ್ ಕೂತಿದ್ರು ಬಿಡುದಿಲ್ಲ. ಅಂದ್ರೆ ನಾವದ ತೊಂದ್ರೆ ಮಾಡಿದ್ರೆ ನಮಗ್ ತೊಂದ್ರೆ ಮಾಡ್ತತೆ. ಇಲ್ಲ ಅಂದ್ರೆ ಬರೋದಲ್ವಾ ಜಯಣ್ಣ, ಅದ್ರ ಪಾಡ್ಗದ್ ಇರ್ತೈತಿ. ಈಗ ನೋಡಪ್ಪ, ಮೊನ್ನೆ ಪಕ್ಕದ ಊರ್ಗ್ ಹೋಗಿದ್ದ. ಅಲ್ಲಿ ಅವರು ತೋಟದಾಗೆ ಪೆಟ್ಟಿಗೆಗಳ ಮಡಿಕೊಂಡವ್ರೆ, ಜೇನ್ ಪೆಟ್ಟಿಗೆಗಳ. ಅವ್ರು ಹೇಳ್ತಾ ಇದ್ರು, ನೋಡಿ ಈ ಪೆಟ್ಟಿಗೆ ಮಡಗದ್ಮೇಲೆ ಬೆಳೆದು ಇಳುವರಿ ಚಂದಾಗದೆ, ಅಂದ್ರೆ ಎಲ್ಲಾ ಪರಾಗಸ್ಪರ್ಶ ಮಾಡ್ತದೆ. ಆಮ್ಯಾಕೆ ಇನ್ನೊಂದು ಅನುಕೂಲ ಏನಾಗದೆ ಅಂದ್ರೆ ಅವ್ರು ಹೇಳಿದ್ದು, ಈ ಜೇನು ಪರಾಗಸ್ಪರ್ಶ ಮಾಡಿ ಹಣ್ಣು ಪಣ್ಣು ಎಲ್ಲ ಆಯ್ತವಲ್ಲಪ್ಪ, ರುಚಿ ಇರ್ತದಂತ, ಅದ್ರದ್ದು ವಿಶೇಷವಾದ ರುಚಿ. ಆಮೇಲೆ ಜೇನ್ ತುಪ್ಪ ಸಿಗ್ತಾ ಇದೆ ನಮ್ಗೆ. ಇದನ್ನು ಒಂಥರ ಹಸ ಸಾಕೊಂಡಿದೀವಿ ನಾವು. ಇದು ಕಡಿಯೋದಿಲ್ಲ ನಮ್ಗೆ. ಅಂದ್ರೆ ನಮ್ಮ ಸಾಕಿರವ ಬಂದವನೇ ಅನ್ನೋದು ತಿಳ್ಕೊಳಕ ಅವ್ರೇನ್ ಮಾಡ್ತಾರಂತೆ, ಆ ಪೆಟ್ಟಿಗೆ ಮೇಲೆ 2 ಸರಿ ಹಿಂಗೆ ತಟ್ತಾರಂತೆ. ಈಗ ದನಿಂದ ಮೈನ್ಯ ಉರ್ಸೋದಿಲ್ವೇ ಹಂಗೆ, ಅವಾಗ ಅದು ಗೊತ್ತಾಯ್ತದಂತೆ. ಅಣ್ಣ ಗಡ್ಡದ ಮ್ಯಾಕೆಲ್ಲ ಬಿಟ್ಕತಾರೆ, ಮೈ ತುಂಬಾ ಬಿಟ್ಕತಾರ ಕಣ್ ಜಯಣ್ಣ. ಆಮ್ಯಾಕೆ 1-2 ಚುಚ್ಚಿದ್ರೆ ಔಸ್ತವಂತೆ ಕಪ್ಪು. ಮನ್ಸ ಜೇನ್ ಉಳುಂತಾವ್ ಕಡಿಸ್ಕೊಂಡ್ರೆ ಅದೇನೋ ಕೈಯೆಲ್ಲ ಅಳ್ಳಾಡ್ತದ ನೋಡು. ಅದು ಏನೋ ಗೊತ್ತಿಲ್ಲ, ಅದೇ ಕತ್ತು ಕೈ ಎಲ್ಲ ಅಳ್ಳಾಡ್ತಿರ್ತದಲ್ಲ ನಾ ವಯಸ್ಸಾದ್ಮೇಲೆ. ಅದಕ್ಕೆ ಓಸ್ದ ಅಂತಾರೆ. ಅದೇನೋ ಗೊತ್ತಿಲ್ಲ ಬಿಡು. 1-2 ಕಡಿದ್ರುವೆ ಈಗ ನೋಡಪ್ಪ, ಈಗ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂದ್ರೆ ನಾವು ಆಸ್ಪತ್ರೆಗೆ ಹಾಕಪ್ಪ ಹೋಗ್ಬೇಕು. 7 ಜೇನ್ ಹತ್ರ ಹೋಗಿ ಕಚ್ಚಿಸ್ಕೊಂಡ್ಬಿಟ್ರೆ ಆಯ್ತಲ್ಲ. ನೀನ್ ಮುಂದಿನ ಸತಿ ಹಂಗೆ ಮಾಡು. ನಿನ್ಗೇನಾದ್ರೂ ಅದ್ರಿಂದ ಏನಾದ್ರೂ ಹುಷಾರಾದ್ರೆ ನಾವು ಎಲ್ಲ ಹಂಗೆ ಮಾಡ್ತೀವಿ. ಆಯ್ತು, ಇಂಜೆಕ್ಷನ್ ತಗೊಂಡ್ ಹೇಳ್ಬೇಡ ನೀನು. 2 ಕೈಲಿ ಕಡಿಸ್ಕೊಂಡ್ರೆ ಹುಷಾರಾಯ್ತದೆ. 4-8 ಕೈಲಿ ಕಡಿಸ್ಕೊಂಡ್ರೆ ಕಾಯಿಲೆ ಬರೋದಿಲ್ಲ ಅಂತ ಕಡಿಸ್ಕೊಬಿಟ್ರೆ ಏನ್ ಮಾಡಿ ಆಮೇಲೆ ಕಷ್ಟ. ಅದು ನೀನು ತಲ್ಬಲ್ತಮ್ಮ ಹಿರೀಕ, ಯಾವ ಜೇನ ಕಡಿದ್ರೆ ಏನಾಯ್ತೆ ಅಂತ ನಿನಗ್ ಗೊತ್ತು.
ಏನಪ್ಪ ಏಡೇ ಜೇನ್ ತಕೊಂಬ ಏನಾರ ಆದ್ರ ನಂಗೆ ಏನಪ್ಪ ಅಮ್ಮ ಏನಾರ ಜಿದ್ಗಿದ್ ಇಟ್ಕೊಂಬಿಟ್ಟ ಅಮ್ಮ ಇದಾರ್ ತಂದ್ಬಿಟ್ಟು ಬಿಟ್ಬಿಟ್ಟನು. ಇಲ್ಲ ಕಪ್ಪ ಹಂಗೆ ಯಾಕೆ, ಈಗ ಇಲ್ಲಿ ಕೇಳು, ಒಂದ್ ಕಿತ ಏನಾರು ಜೇನ ಕಡಿತು ಅಂತಲೇ ಇಟ್ಕ, ಜೇನ್ ತುಪ್ಪವ ಸವರ್ಕೊಂಡ್ರೆ ಸಾಕು. ಸಾಕ ಮತ್ತೆ ಮುಳ್ಳಿರ್ತತ್ ನೋಡು, ಅದ ತೆಕ್ಕಬೇಕು. ಆ ಜಾಗದಿಂದ ಮುಳ್ಳು ತೆಗೆದು ಒಸಿ ಜೇನ್ ತುಪ್ಪ ಸವರ್ಕೊ, ಏನಾಗುದಿಲ್ಲ. ಹೆಂಗದೆ ನೋಡು, ಅಲ್ಲೇ ಅದೇ ಜೇನ್ ಕತ್ತದಕ್ಕ ಜೇನ್ ತುಪ್ಪನೇ ಹಚ್ಕೋಬೇಕಂತೆ, ಇದು ಗೊತ್ತಿರ್ಲಿಲ್ಲ ಬಿಡು. ಅವೋ ಜೇನ ಸವರ್ತಿದ್ದೋ ನಾವು ಸಣ್ಣದಾಗಿದ್ ಇರುವಾಗ ಈ ಮೂಗಿ ಸುರ್ತದಲ್ಲಪ್ಪ ಸಿಂಬಳ, ಅದೇ ತಕೊಂಡ್ ಸವರ್ಕೊಂಡ್ಬಿಡ್ತಿದ್ದ ಕಯ್ಯ. ಇದೆಲ್ಲೂ ಕೇಳಿಲ್ಲ ಬಿಡಣ್ಣ ಇದು. ಅದು ಔಷಧಿಯೇ. ಹೌದಾ? ಎಲ್ಲಿದೆ ನೀನು ಪ್ಯಾಟಲ್ಲಿ ಇದ್ಬಿಟ್ಟು ಬಂದ್ಬಿಟ್ಟಿದ್ದು, ನೀನು ಇಲ್ಲಿ ಹಳ್ಳಿದೆಲ್ಲ ಮರ್ತ್ಬಿಟ್ಟಿದ್ದ ಕಣ ಬಿಡು. ಇನ್ನು ಏನೇನ್ ಔಷಧಿ ಇಟ್ಕೊಂಡವನ ಬತ್ತಳಿಕೆನಾಗೆ ಅಲ್ಲ, ಇರ್ಲಿ ಬಿಡು. ಅದನ್ನ ಹಂಗೆ ನೆಕ್ಕತ್ಲು ಇರ್ತಾರಲ್ವ ಜೇನ್ ತುಪ್ಪ ಅಂತ. ಅಲ್ಲ ಕಯ್ಯ, ಈಗ ನೋಡಪ್ಪ, ಹೆಚ್ಚು ಕಡಿಮೆ ನನಗೂ ನಿನಗೂ ಒಂದೇ ಏನ 2-3 ವರ್ಷ ಹೆಚ್ಚು ಕಮ್ಮಿ. ಈಗ ನೀನು ಸಣ್ಣವನಾಗಿರ್ಬೇಕಾದ್ರೆ ಜಯಣ್ಣ ಸ್ಕೂಲ್ನಾಗೆ ಗೊತ್ತಲ್ಲಪ್ಪ, ಅದೇನು ಈಗ ತೆಗೆದು ಹಾಕಕ್ಕೆ ಏನ್ ಖರ್ಚಿಪ್ಪಿತ್ತ ಅವಾಗ, ಈ ತೋಳು ಶರ್ಟ್ ತೋಳಿಲ್ವಯ್ಯ, ಅದ್ರಲ್ಲಿ ಏನ್ ಒಳ್ಳೆ ರಟ್ಟು ಆದಂಗ ಆಗ್ಬಿಡೋದು ಕಂಜಯ್ಯಣ್ಣ ಅದು. ಆಮೇಲಿಂದ ನಿಮ್ಮ ಬೇರೆ ಒಂದು ಪಠ್ಯ ಕಳ್ಸಳಲ್ಲ, ಯಾವ್ದೋ ಒಂದು ಇದು ಖರ್ಚಿಪ್ ತರ, ಅದ್ರಲ್ಲಿ ನೀವು ಒರ್ಸ್ಕತ್ತಿದ್ದೆ ಆಯ್ತಾ, ಅದನ್ನು ಮರ್ತ್ಬಿಟ್ಟಿದ್ದಯ್ಯ ಅಂತ ಅನ್ಸ್ತದೆ ಬಿಡು. ಅವೆಲ್ಲ ಹೇಳತನದ್ದು ಅವೆಲ್ಲ. ಅಂದ್ರ ಸಾರಾಂಶ ಏನು ಅಂದ್ರೆ, ಜೇನುಳನ ಪರಿಸರದಾಗೆ ಉಳಿಸ್ಬೇಕು ಅಂತ. ಕಂಡ್ ಕಡೆ ಏನ್ ಮಾಡ್ತಾರೆ, ಈಗ ಹೊಗೆ ಹಾಕ್ತಾರೆ, ಹೊಗೆನಲ್ಲಿ ಏನೇನೋ ಇಸ ಎಲ್ಲ ಹಾಕ್ಬಿಟ್ಟು ಜೇನು ನೊಣಗಳನ್ನೇ ಸಾಯಿಸ್ಬಿಡ್ತಾರೆ. ಅದ್ ತೆಗಿಬೇಕು ಅಂತ. ಅಂದ್ರ ಈಗ ತುಂಬಾ ಜನ ಹೇಳೋದು, ನೀನ್ ಕಾಡ್ನಾಗೆ ಹೋಗಿ ತೆಗಿಯೋದಾದ್ರು ಅದೇನೋ ಒಂದ್ ಸೊಪ್ಪು ಬರ್ತದಂತೆ, ಸೊಪ್ಪು ಹಾಕ್ಬಿಟ್ರೆ ಅದೇನಾಯ್ತದಂತೆ, ಹುಳ ಇರ್ತದಂತೆ, ಆದ್ರೆ ಏನ್ ದಾಳಿ ಮಾಡೋದಿಲ್ವಂತೆ. ಸಂಜೆ ಆದ್ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಅವರೆಲ್ರು ಹೋಗಿ ಒಸಿ ತೆಕ್ಕತ್ತಾರಂತ ಅಷ್ಟೇ, ಎಲ್ಲ ತೆಗಿಯೋದಿಲ್ವಂತೆ. ಹಂಗಾದಾಗ ತುಪ್ಪನೂ ಸಿಗ್ತದೆ, ಜೇನುಳಕ್ಕೂ ಏನು ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಅದಿರ್ಬೇಕು ಮೊದಲನೇದು. ಎರಡನೇದು, ತೀರಾ ನಿಂಗೆ ತುಪ್ಪವೇ ಬೇಕಾ, ಮನೆಯಲ್ಲಿ ಸಾಕೋ ಜೇನುನೊಣಗಳು ಬೇಕಾದಷ್ಟವೆ. ಪೆಟ್ಟಿಗೆ ಮಡಿಕು, ಇಲಾಖೆನವ್ರು ಕಾಸು ಕೊಡ್ತಾರೆ, ಪೆಟ್ಟಿಗೆ ಮಡಿಕೊಂಡ್ರೆ ಜಮೀನಾಗೆ ಏನಪ್ಪ ನಿನಗೆ ಇಳುವರಿನೂ ಜಾಸ್ತಿ ಆಯ್ತದೆ. ಮತ್ತೆ ಆಫ್ರಿಕಾ ದೇಶ ಇಲ್ವಾ, ಆಫ್ರಿಕಾ ದೇಶ, ಕಪ್ಪು ದೇಶ, ಯಾರಿಗ್ ಗೊತ್ತು, ಏನೋ ಒಂದು ಹೇಳ್ತಾನೆ. ಕಪ್ಪು ದೇಶ ಯಾಕದು? ಅಲ್ಲಿರೋರೆಲ್ಲ ಯಾರಪ್ಪ, ನಮ್ಮಂಗೆ ತಾನೇ ಇರೋದು. ನಾನು ನೀನೇನು ಒಳದೊಯ್ತಿದ್ದೀವಿ, ಅದು ನಾನು ಹೇಳದ್ನಲ್ಲಪ್ಪ, ನಮ್ ತರ ಅವ್ರೆ ಅಂತ. ಅದೇ ಮತ್ತೆ ನಮ್ ತರ ದೇಶ ಅನ್ನು ಆಯ್ತಾ. ಅಲ್ಲಿ ಈ ಬೆಳೆನ ರಕ್ಷಣೆ ಮಾಡಕ್ಕೆ ಏನಪ್ಪ, ಈ ಜೇನ್ನೊಣದ ಪೆಟ್ಟಿಗೆನ ಆನೆ ಬರೋ ಜಾಗದಾಗ ಇಟ್ಬಿಡ್ತಾರಂತೆ. ಅವು ಗೊಯ್ ಅಂದ್ರೆ ಆನ್ಗ ಆಗೋದಿಲ್ವಂತೆ ಕಪ್ಪ, ಕಿವಿತವ ಗೊಯ್ ಅಂದ್ಬಿಟ್ರೆ ಓಡ ಹೊಂಟಾಯ್ತದಂತ ಆನೆ, ಆಗುದಿಲ್ಲ ಅಂತ. ಇಲ್ಲೂ ಯಾಕೆ ಮಾಡಬಾರ್ದು, ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾವು ಈ ಕಾಡಂಚು ಗಿರಾಮ್ಗಳವಲ್ಲ ಹಳ್ಳಿಗಳು, ಮೊನ್ನೆ ಹೋಗಿದ್ದೆ, ಅಲ್ಲೆಲ್ಲ ಸಾಲಕ್ ನಿಲ್ಲಿಸ್ಬಿಟ್ಟವ್ರ ಅರಣ್ಯ ಇಲಾಖೆನವ್ರೆ ಮಾಡೋರ್ ಕಪ್ಪ. ಆ ಶಬ್ದ ಬಂದ್ರೆ ಆನ್ ಬರುದಿಲ್ವಂತೆ, ಕಿವಿ ಅಗಲಾಗಿರ್ತಾವಲ್ಲವಾ, ಸಂದಿಗೆ ಹೋಗಿ ಸೇರ್ಕೊಬಿಟ್ರೆ ಅದಕ್ಕೆ ಇರ್ಸ್ಮುರ್ಸ್ ಆಯ್ತದ, ಸತ್ಯ ಹೋಯ್ತವಂತ ಕಪ್ಪ. ಅಲ್ಲ ಇವೇನ್ ಜೇನುಳ ಏನ್ ಆನೆ ಸಾಯಿಸುದಿಲ್ಲ, ಆ ಗೊಯ್ ಅನ್ನಕ್ಕೆ ಅದ್ ಎದರ್ಕಂಡ್ ಇದ್ರ ಸವಾಸ ಬೇಡ ನೋಡವ. ಆನೆ ಪಾಟಿ ಎತ್ತರವಾಗಿ ಅಗಲವಾಗಿ ಭಾರವಾಗಿದ್ರೆ ಒಂದ್ ಸಣ್ಣ ನೊಣದ ಕೈಯಲ್ಲಿ ಸತ್ತೋಯ್ತಂತ. ಹೌದು, ಮತ್ತೆ ಅದಕ್ಕೆ ನೋಡು, ಸಾಕು ಅಂತಾರ. ಇರ್ವೇನೆ, ಅದಕ್ಕೆ ಯಾವಾಗಲೂ ಆನೆ ಕಿವಿ ಆಡಿಸ್ತಾನೆ ಇರ್ತದೆ. ಅದಕ್ಕೆ ಅಲ್ವಾ ಜಯಣ್ಣ ನೋಡಿಲ್ವ, ಆನೆ ಕಿವಿ ಆಡ್ಸದ್ ನೋಡಿದೀನಿ, ನೀನೇನೋ ವಿಶೇಷವಾಗಿ ಕೈ ಆಡಿಸ್ತಿದೀಯಲ್ಲ, ನೋಡಿಲ್ವೋ ಅಂತ ಅನ್ಕೊಂಡು ಅಳ್ಳಾಡ್ಸಿ ಹೇಳ್ತಾವ್ನಿ, ಆಕ್ಟಿಂಗ್ ಮಾಡ್ಕೊಂಡು ನೀನ್ ಯಾಕದನ್ನ ಆಡ್ಕೊಂಡಯಿ. ಅಲ್ಲ, ಆನೆ ಕಿವಿ ಆಡ್ಸೋದು ದಸರಾದಾಗೂ ನೋಡಿವಿ, ಜೂನಾಗೂ ನೋಡಿವಿ. ಮೊನ್ನೆ ಬಂಡೀಪುರಕ್ಕೆ ಹೋಗಿರ್ನಿಲ್ವಾ ಯೋನಿಕಪ್ಪ ನೋಡ್ಕೊಂಬರಕ್ಕೆ? ಅಲ್ಲ, ಅಲ್ಲಿ ಫಾರೆಸ್ಟ್ ಪಕ್ಕದಾಗೆ ನಮ್ ಭಾವನಂಟ ಅವನ್ ಕಣಣ್ಣ, ಆ ಊರ್ಗ್ ಹೋಗಿದ್ನ, ಇಲ್ಲೇ ಬಾಣ್ಣ ಅಂತ ಒಳ ಕರ್ಕ ಹೋಗಿದ್ದ ಕಾಡೊಳಕ್ಕೆ. ಅಲ್ಲಿ ಯಾರೋ ಒಬ್ರು ಆಫೀಸರು, ಬತ್ತೀರೇನ್ರಿ
ಹೋಗುಮ್ಮ ಕಾಡೊಳಗೆ ಅಂದ್ರು. ಓ ಪರವಾಗಿಲ್ಲ, ಅಲ್ಲೊಂದ್ ಜೀಪ್ ಬೇರೆ ನಿಲ್ಲಿಸ್ಕೊಂಡಿದ್ರ. ಸರಿ ಸ್ವಾಮಿ ಟಿಕೆಟ್ ಪಕೆಟ್ ಅಂದೆ. ಬನ್ನಿ ಪರವಾಗಿಲ್ಲ ನಾವೇ ಹೋಯ್ತೀವಿ, ಕರ್ಕ ಹೋಯ್ತೀವಿ ಅಂದ್ರು. ಕುಂತ್ಕಣ್ಣ ಆನೆ ಹುಲಿ ಕಾಣ್ಲಿಲ್ಲ ಕಪ್ಪು, ಆನೆಯ ತೋರ್ಸಿದ್ರು. ಅದು ನೀನ್ ಕೈ ಆಡಿಸ್ದಂಗೆ ಆ ಕಿವಿ ಆಡಿಸ್ತಿತ್ತು. ಕಾಡಲ್ಲಿ ಕಟ್ಟಾಕ್ತಾರೆ ನಣ್ಣ, ಚೆನ್ನಾಗಿ ಹೇಳ್ತಾ ಅಲ್ಲ ಜೈಂಟ್ ಬತ್ತಾವನೆ ಅಂತ ಅಂದ್ಬಿಟ್ಟು ಒಂದ್ ಆನೆನಾರು ತೋರ್ಸಮ್ಮ ಅನ್ಬಿಟ್ಟು ಯಾವ್ದಾರು ಮರಗಿರು ಕಟ್ಟಾಕಿದ್ರ ಅಂತ. ಇಲ್ಲ ಅದು ಅದೇನೋ ಹೇಳ್ತಾರಲ್ಲಪ್ಪ, ಎಂತದ ಶಿಬಿರ ಅಲ್ಲಿ ಕಟ್ಟಾಕಿರ್ತಾರಂತೆ ಆನೆಗಳು ಸಾಕೋದು. ಅದೇನೋ ಮೈಸೂರು ದಸರಾಕ್ಕೆಲ್ಲ ಆನೆ ಬತ್ತಾವಲ್ಲ, ಅವೆಲ್ಲ ಅಲ್ಲಿಂದ ಬತ್ತಾವ ಅಂತ ಕಣ. ಆದ್ರೆ ನಮ್ಗೆ ಕಾಡೊಳಗಡೆ ಒಂದು ಕೊಳ ನೀರಿತ್ತು, ಮಳೆ ಆಗೈತಂತೆ, ಒಂದೇ ಒಂದು ಆನೆ ಇತ್ತು. ನೀರು ಈ ಕಳಕ್ ಬಂದಿತ್ತೇನೋ. ಕೊಳದ ಹತ್ರ ಒಂದೇ ಆನೆ ನಣ್ಣ, ಕೇಳಿಲ್ಲ ಅದ್ ಯಾವಾಗ್ಲೂ ಇಂಡಲ್ ಇರ್ತದೆ. ಒಂದ ನೀವು ಇರ್ತದೆ ಹಂಗಿದ್ರೆ ಕಷ್ಟ ಅಂತಲ್ಲ ಅಣ್ಣ. ಅದ್ನೇಯ ನಾನು ಹೊಸಿ ನಿಲ್ಸಿಂದೆ ಆಫೀಸರು ಬೋದ್ಬಿಟ್ರು. ಏನು ಒಂಟಿ ಸಲಗ ಹೆಸರು ಕೇಳಿಲ್ವಾ, ಬೇಡ ಬನ್ನಿ ಅದೇನಾರು ಓಡಿಸ್ಕೊ ಬಂದ್ಬಿಟ್ರೆ ಅದೇನಪ್ಪ ಓಡ್ಕೊಂಡು 6-7 ಗಂಟೆ ಓಡ್ಕೊ ಬರ್ತದಂತೆ ಹಿಂದೆ. 6 ನಿಮಿಷ ಓಡಕ್ಕೂ ಆಗೋದಿಲ್ಲ. ಮತ್ತೆ ನೋಡಕಂಗಿರ್ತದ ಆನೆ, ನೀನು ಶಕ್ತಿ ಇರ್ತದಂತ ಆನೆಗೆ. ಫಾರೆಸ್ಟ್ ಒಳಗೆ ಹೋಯ್ತಿದ್ದಾಗ್ಲಿ ನೀನ್ ಅನ್ಕೊಂಡ್ಬಿಟ್ಟಿರ್ಬೇಕು. ಅದ್ಯಾವ್ದೋ ಒಂದ್ ಪದ ಅದಲ್ಲವ, ಜಯ ಸಿಂಹ ಸಿನಿಮಾದ್ದು ಜಯ ಸಿಂಹ. ನಾನು ಹಂಗ ಹೋಯ್ತಾವ್ನಿ ಆಟೋ ಪಾಠ ಹಾಕೊಂಡ್ ಅನ್ಕೊಂಡ್ಬಿಟ್ಟಾನೆ. ಆಮೇಲೆ ಸಿನಿಮಾ ಗಂಧದ ಗುಡಿ ಅವರು ರಾಜ್ಕುಮಾರ್ದು ಜನಪದ ಹಾಡ್ಗಾರ ನೀನು. ಆ ಪದವ ಬಿಟ್ಬಿಟ್ಟು ಬರೀ ಸಿನಿಮಾ ಹಾಡೆ ಆಡ್ತಿದ್ಯಲ್ಲ ಆಗ್ಲಿಂದ. ಏನ್ ಅದನ್ನ ಆಡ್ಬಾರ್ದು ಅಂತ ಎಲ್ಲರೂ ಇದ್ದದಪ್ಪ. ನಾನೆಲ್ಲ ಅಂದೆ ಜನಪದದ ಪದ ಹೇಳು ಒಂದೆರಡು. ಆಮೇಲೆ ಆಡಮ್ಮ ಬಿಡು. ಮಲೆ ಮಾದೇಶ್ವರಂದು ಬೆಟ್ಟದ ಹಾಡ, ಇನ್ಯಾವ್ದಾರು ಹಾಡು. ಆಗ್ಲೇ ಒಂದ್ ಯಾವ್ದೋ ಸಿನಿಮಾ ಹಾಡು ಹೇಳದ್ನಲ್ಲ, ಏನದ ಅಣ್ತಮ್ಮ ಅಂತ ಯಾವ್ದೋ ಹೇಳ್ದೆ ಅಲ್ವೇನಣ್ಣ. ಅಲ್ಕವೋ ಬರ್ತಿಲ್ಲ ಹೊಸಿ ಹೇಳವಾದ ಯಾವ್ದ ಹೇಳಿದ್ವು ನನ್ ಪದವ. ಹೋಗ್ಲಿ ಬಿಡು. ಬೆಳಗ್ಗೆ ಏನ್ ಕುಡ್ದೆ? ಪರ್ಪಂಚ ನೀನೆ ಕಯ ಪರ್ಪಂಚ ಆಡಿದ್ದು. ಪರ್ಪಂಚ ನೀನೆ ಕುಡ್ದ್ ನಾನು. ಅಯ್ಯೋ ಅಣ್ತಮ್ಮ ಹಾಡ್ ಹೇಳಿದ್ನಲ್ಲ ಆಗ್ಲೇ. ಅಣ್ತಮ್ಮ ಅಂದ್ರು ಅದಕ್ಕೊಂದು ಪದ ಅದಲ್ಲವ, ಅಣ್ತಮ್ಮ ಅಣ್ತಮ್ಮ. ಹೌದೌದು. ಓಲಿ ಕಣ ಬೆಳಗ್ಗೆ ಏನ್ ಕುಡ್ದೆ ಅಂತ ಕೇಳ್ದೆ. ಯಾಕಪ್ಪ? ಅಯ್ಯೋ ಏನ್ ಕುಡ್ದೆ ಹಾಡ್ ಹೇಳ್ತಾ ಇದೆಯಲ್ಲ ಅದಕ್ಕೆ. ಅಯ್ಯೋ ಪದ ಹೇಳಕ್ ಏನ್ ಕುಡಿದ್ರೆ ಏನ್ ಜಯಣ್ಣ, ಪದ ಬತ್ತಾವೆ. ಟೀ ಕುಡ್ದೋ ಕಾಫಿ ಕುಡ್ದೋ ಅಂತ. ಟೀ ನಾನು ಬೆಳಗ್ಗೆ ಎದ್ಮಗ್ಲಾಗೆ ಕುಡಿಯೋದು ಕಾಫಿ. ಆಮೇಲೆ ನಿನ್ನಂತವ್ರು ಯಾರ ಸೇರ್ಕೊಂಡ್ರೆ ಹೊಸಿ ಅಲ್ಲಿ ಗೊತ್ತಲ್ಲ ಕುಡ್ಸಿದ್ರೆ ಟೀ ಬುಡಯ್ಯ. ಅದೇ ನನ್ ಜೇಬಲ್ಲಿ ಕಾಸಿಲ್ವಾ, ಒಳ್ಳೆ ಕತೆ ಆಯ್ತಲ್ಲ ನೀನ್ ಕುಡಿಸ್ತಾನೆ. 500 ರೂಪಾಯಿ ನೋಟ ಜೇಬ್ನ ಮಡಿಕತಾನೆ, ಸುಮ್ ತೋರಿಸ್ತಾನೆ. ಅವ್ರ ಚೇಂಜ್ ಇಲ್ಲ ಅಂತಾರೆ. ವಾಪಸ್ ಇಟ್ಕೊಳ್ಳೋದು. ಜಯಣ್ಣ ನಿಂತವೇನಾರು ಚಿಲ್ರಿದ್ರು ಕೊಡು ಅಂತಾನೆ. 500 ನಾಕವೆ ನೋಡಿಲ್ಲಿ. ಯಾವ್ದೋ ಒಂದ್ ಸಿನಿಮಾ ಇತ್ತಲ್ಲ ಅಣ್ಣ, ಎಲ್ಲರಿಗೂ ಹಂಗೆ ತೋರ್ಸೋದು. ಯಾಕೆ ನಾಕವೇ ಹೇಳು, ಖರ್ಚಾದ್ರು ತಾನೆ ಅವು. ಯಾವತ್ತಿಂದನೂ ನಾಕೆ ಇರ್ಬೇಕು ಅದು. ಏನಾರು ಮರಿ ಆಗ್ತದೇನೋ ಬಿಡ. 15 ದಿವಸ ಬಿಟ್ಟು ಕೇಳು, ಮತ್ತೆ ನಾಲ್ಕು ನೋಟು ಅಣ್ಣ ಇಲ್ಲಿ ಕೊಡು, ನಾನು ನಿನ್ ಚಿಲ್ರೆ ಕೊಡ್ತೀನಿ ಐತೆ ನನ್ನ ಹತ್ರ. ಚಿಲ್ರಿಯ ಏನ್ ಜೇಬ್ ತುಂಬ ಅಳ್ಳಾಡ್ಸ್ಕೊಂಡು ಹೋಗಕ್ಕದ್ದವ. ನೀನ್ ಅದ್ ಯಾವ್ದೋ ತಿರುಪತಿಗೆ ಹೋಯ್ತಿ ಅನ್ಬಿಟ್ಟು ಉಂಡಿ ಅದೆಲ್ಲ ಕಣ 100 ರೂಪಾಯಿ ಕೊಡ್ತೀನಿ, ಕೊಡಿಲಿ. ಈಗ ಬೇಡ ಕಣ್ ಸುಮ್ನಿರು, ಆಮೇಲೆ ಖರ್ಚಾಗ್ಬಿಡ್ತದೆ. ಜಯಣ್ಣ ಹೇಳ್ದಂಗೆ ನಾವು ರೈತರು ಕವ. ಯಾರೋ ಒಬ್ರು ಚಂದ್ರಣ್ಣ 500 ರೂಪಾಯಿ ನೋಟ ಹೊಲ್ಸ್ಕೊಂಡ್ಬಿಟ್ಟಿದ್ರಂತೆ. ಜೇಬ್ಗೆ ನೋಡಿದ್ರೆ ಹಿಂಗ ಅನ್ನೋದು 500 ರೂಪಾಯಿ ಅದಕ್ಕೆ ಅಣ್ಣ ಚೇಂಜ್ ಇಲ್ಲ ಅಂತ. ಅಂದ್ರೆ ಪಕ್ಕದವ ಕೊಡೋದು. ಇದು ತೆಳು ಶರ್ಟ್ ಕಾಣ್ತಾ ಇರ್ಬೇಕು ಒಳಗಡೆ 500. ನೀನು ಹಂಗೆ ಮಾಡ್ಕೊಬಿಡು, 4 ನೋಟ್ ಕಾಣ್ಬೇಕು ಯಾವಾಗಲೂ 500 ರೂಪಾಯಿ. ಬಿಡು ನನಗ ಅಂತ ಆಸೆ ಇಲ್ಲ ಕಣ. ಎಲ್ಲಾರ್ಗು ದುಡ್ಡು ಅದೇ ಅಂತ ಹೇಳ್ಕೊಳಕ. ಮಧ್ಯಾಹ್ನದ ಹೊತ್ತು ಟೀ ಕುಡ್ದ ನೀನು? ಮಧ್ಯಾಹ್ನದ ಹೊತ್ತು ಕೈ ಅದಕ್ಕೇನು ಟೈಮುಗಳಗ ಏನಾರು ಇದ್ದದ ಗೊತ್ತಿಲ್ಲ. ಕುಡಿತಾನೆ. ಈಗ ಕೊಡ್ಸು ನೋಡ್ದ ಕೊಡಿಸ್ತೀನಿ ಅನ್ನೋ ಮಾತು ಬರೋದಿಲ್ಲ. ಈಗ ನೋಡಪ್ಪ ಜಯಣ್ಣ, ಈಗ ಒಂದು ನಾವು ಡಿಸೈಡ್ ಮಾಡ್ಬಿಡಮ್ಮ ಇವತ್ತು. ಏನಪ್ಪ ಅಂದ್ರೆ ನಾವ್ ಮಾತೆಲ್ಲ ಮುಗ್ದಾದ್ಮೇಲೆ ಟೀ ಕುಡಿಯೋದ್ ಬೇಡ, ಟೀ ಕುಡಿತಾ ಮಾತಾಡಮ್ಮ. ಹೆಂಗದ
ಅಂತೂ ಒಂದ್ 500 ರೂಪಾಯಿ ನೋಟ್ ಖಾಲಿ ಆಯ್ತದೆ. ಖಾಲಿ ಆಯ್ತದೆ, ಎಲ್ಲ ತರಿಸ್ತಾನೆ ಅನ್ಸ್ತದೆ. 3 ಜನ ಟೀಯ ಕೂಡ 500 ರೂಪಾಯಿ ಅದ್ದ. ಅಲ್ಲ ಈಗ ಒಂದ್ ಟೀಗೆ ಮೊನ್ನೆ ತಾನೇ ರೇಟ್ ಜಾಸ್ತಿ ಮಾಡ್ಕೊಂಡವನೆ. ಒಂದ್ 20 ನಿಮಿಷ ಮಾತಾಡಿದ್ರೆ ಒಂದ್ 4 ಸರಿ ಟೀ ಕುಡಿಯೋದಿಲ್ವೇ? ಆಗ್ಲಿ ಬಿಡ, 12 ಟೀ ಆಯ್ತದೆ. 12 ಟೀಯ 3 ಜನ 4 ಟೀ 12 ರೂಪಾಯಿ ಅಂತ ಎಷ್ಟಾದ್ದು ಜಯಣ್ಣ? 500 ರೂಪಾಯಿ ಒಂದ್ ನೋಟ್ ಖಾಲಿ ಆಯ್ತದ ಬಿಡು. ಅದ್ರ ಜೊತೆಗೆ ಬರೀ ಟೀ ಆಯ್ತದ, ಬಜ್ಜಿ, ಒಂದ್ ಕಿತ ಮೆಣಸಿನ್ಕಾಯಿ ಬಜ್ಜಿ, ಇನ್ನೊಂದ್ ಕಿತ ಮಂಗಳೂರು ಬಜ್ಜಿ, ಆಮೇಲೆ ಇನ್ನೊಂದ್ ಕಿತ ಖಾರ, ನೀನು ಎಲ್ಲ ಸೇರಿದ್ರೆ 500 ರೂಪಾಯಿ ಒಂದ್ ನೋಟ್ ಸಾಕು ಬಿಡು. ಸಟ್ಕಾಡು ಸುಮಾರಾಗಿ ಆಡ್ತಿದ್ದೆ ನೀನು. ತಿಂಗಳದ ಎಲ್ಲ ಮೇಯ್ದ್ ಬಿಡಮು ಕುಡ್ಕೊಂಬಿಡಮು ಅಂತ ನೀನು. ಅಣ್ಣ ಅಲ್ಲೊಂದ್ ಪೇಟೆನಲ್ಲಿ ಹಿಂಗೆ ಟೀ ಕಾಫಿ ಅಂಗಡಿಗೆ ಹೋಗಿದ್ದೆ. ಏನೇನ್ ಟೀ ಇತ್ತು ಗೊತ್ತೇನಣ್ಣ? ಏನೇನ್ ಟೀ ಇತ್ತವ? ಅದೇನೋ ನಿಂಬೆಹಣ್ಣು ಹಾಕದ್ ಒಂದ್ ಟೀ ಅಂತೆ, ಜೇನ್ ತುಪ್ಪ ಹಾಕ್ಬಿಟ್ಟು ಒಂದು ಲೆಮನ್ ಟೀ ಅಂತೆ, ಅದೆಂತದೋ ಹನಿ ಟೀ ಅಂತೆ, ಅದ್ ಏನೇನೋ ಟೀ ಇತ್ತು ಕಣ. ಹಾಲೇ ಹಾಕೋಂಗಿಲ್ಲ, ಮನಿ ಬೇಕು ಹಂಗನು. ಆಮೇಲೆ ಪುದೀನ ಹಾಕ್ಬಿಟ್ಟು ಟೀ ಅಂತೆ. ಒಂದ್ 250-300 ಅದಾವ ಕವು ಟೀನಲ್ಲುವೆ. ಅದಕ್ಕೂ ಏನಾರ ದಿನಗೇನ ಇದ್ದದಪ್ಪ. ಅದನ್ನೇ ಟೀ ದಿನ ಅಂತ. ಈಗ ಉತ್ತರ ಭಾರತದ ಕಡೆ ಎಲ್ಲ ಟೀ ಕುಡಿತಾರೆ. ಅಂದ್ರೆ ಇಲ್ಲಿ ನಮ್ ಕಡೆಯವರು ಅಭ್ಯಾಸ ಮಾಡ್ಕೊಬಿಟ್ಟವ್ರು ಬಿಡು. ನಾವು ದಕ್ಷಿಣ ಭಾರತದವರೆಲ್ಲ ಕಾಫಿ ಕುಡಿತೀವಿ. ಕಾಫಿದು ಅಕ್ಟೋಬರ್ ತಿಂಗಳು ಚಳಿಗ, ಇದು ಬೇಸಿಗೆನಲ್ಲಿ ಟೀ ತಂಪು ಹಂಗೆ ಅನ್ಕೋಬೇಕಾಟೆಯ. ಅದು ಈಟಿಯೇ ಕುಡಿತಾರೆ. ಅದ್ರಾಗೂ ಒಂದ್ 250 ಬಗೆ ಕಾಫಿ ಅದಂತೆ, ಇದ್ರಾಗೂ ಒಂದ್ 250 ಟೀ ಅದಂತೆ. ಒಂದ್ ಕೆಲ್ಸ ಮಾಡಮ್ಮ, ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಟೀ ತರ ಒಂದ್ 250 ಬಗೆ ಟೀನ ದಿನ ಕುಡಿದ್ ಬಿಡಮ್ಮ. ಯಾಕಂದ್ರೆ ನಿನ್ 4 ನೋಟ್ ಖಾಲಿ ಆಗ್ಬೇಕ. ಖಾಲಿ ಅಲ್ಲಿ ನಿನ್ನ ಹತ್ರನು ಅದಲ್ಲ, ಒಂದ್ ನಿಂದು ಬುಕ್ಸು, ಆಮೇಲೆ ನಾವು ತೆಗಿತೀವಿ. ಆಯ್ತು ಬಿಡವ, ನಿಮ್ಗಿಂತ ಹೆಚ್ಚ 4 ನೋಟು ಇವತ್ತೇ ಕೊಟ್ಬಿಡ್ತೀನಿ ನಿಮ್ ಕೈಗೆ. ಅದ್ ಯಾವ್ಯಾವ ಟೀ ಸೊಪ್ಪ ಬೇಕು ಪ್ಯಾಟ್ಗೆ ಹೋಗಿ ತಂದ್ಬಿಡಿ ಅತ್ತಾಗ. ಅದು ಟೀ ಮಾಡೋದುವೆ ಬ್ಯಾರೆ ಬೇರೆ ಅದಂತೆ. ಅದೇನೋ ತೂಕ ಕಡಿಮೆ ಆಗೋದಕ್ಕೆ ಪ್ಯಾಟೆನಾಗೆ ಅದೆಂತದೋ ಹೇಳ್ತಾರಲ್ಲವ, ಗಿರಿನ್ ಟೀ. ಗಿರಿನ್ ಹಸ್ರು ಟೀ ಕಣ್ಣಣ್ಣ, ಅದು ತೂಕ ಕಡಿಮೆ ಆದದಂತೆ. ಆಮ್ಯಾಕಿಂದ ನೀ ಏನೋ ಹೇಳ್ದಲ್ಲವ, ಹನಿ ಟೀ, ಆಮೇಲೆ ಪುದೀನಾ ಟೀ, ಲೆಮನ್ ಟೀ, ಮತ್ತೆ ಆಲೆ ಹಾಕಂಗ್ ಕುಡಿಯೋದಿಲ್ವಂತೆ ಕಣ. ಎಲ್ಲ ಹಂಗಂಗೆ ಕುಡ್ದಾರಂತೆ. ರುಚಿ ಇದ್ದದಪ್ಪ ಅದು, ನನಗೆ ಗೊತ್ತಿಲ್ಲ. ಅದೇನೋ ಹಾಲ್ ಬೇಡ ಅಂತ ಅಣ್ಣ, ಕಾಫಿನಂಗೆ ಬರೀ ಡಿಕಾಕ್ಷನ್ ಕೊಡ್ತಾರೆ. ನನ್ 4 ನೋಟ ಖರ್ಚು ಮಾಡಿಸ್ಬಿಟ್ರಿ, ತಂದ ಜೋಡಿಸ್ಬಿಟ್ಟು ಟೀಯ ಮಾಡಕ್ ಆಗದಿಯೇ ಆಮೇಲೆ ತಿಪ್ಪೆಗೆ ಹೋಗಿ ಸುರ್ದಾರಿ ಅದೆಲ್ಲ. ಆಮೇಲೆ ಎಂತದ್ದು ಡಿಪ್ಟಿ ಅಂತೆ. ದುಪ್ಟಿ ಗೊತ್ತು ನನಗೆ. ಅದೇ ದುಪ್ಟಿ ಮುಳುಗ್ಸೋದು ಕಣ. ಗುಬ್ಬಚ್ಚಿ ಮುಳಿಕಳಕ್ಕಿಲ್ವೆ ನೀರ್ನಾಗೆ, ಹಂಗೆ ಮೇಲಿಂದ ಕೆಳಗೆ ಬಿಡೋದು ಟಣ್ ಅಂತ. ಈ ಟಿವಿಲೆಲ್ಲ ಬರ್ತಾ ಇರ್ತದಲ್ಲ, ಡಿಪ್ 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 ಅನ್ಕೊಂಡು ಹಾಡು ಹೇಳ್ಕೊಂಡು ಆ ಟೀ ಬ್ಯಾಗ್ ನ ಹಾಕೊಂಡ್ ಕುಡಿಯೋದು. ಬೈರೂಪ ಜಾಸ್ತಿ ಆಗೋಯ್ತು ಕವ ಇದೆಲ್ಲ ನೋಡ್ತಿದ್ರೆ. ಅಣ್ಣ ಅದು ನೀರ ಬಿಟ್ಕತ್ತದೆ, ನೀರಲ್ಲಿ ಬಣ್ಣ. ನೀನು ನೀರೊಳಗೋಗಿ ಕುಡಿಬೇಕಪ್ಪ? ಹಂಗಲ್ಲ, ಆ ನೀರ್ನ ಕುಡಿಬೇಕಷ್ಟೇ. ನೀರ್ ಕುಡಿಬೇಕು. ಏನಾರು ಆ ಟೀಯ ತಕೊಂಡು ನೀರೊಳಗೆ ಹೋದ್ರೆ ಅದೆಲ್ಲ ನೀರಲ್ಲಿ ಎಲ್ಲ ಒಟ್ಟೋಯ್ತದಲ್ಲ. ಬಕೀಟೋ ಕೊಳವೋ ಕೆರೆಯೋ ಅದ್ರೊಳಗೆ ಹೋಗಿ ಕುಡಿಬೇಕನ್ನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಏನಿಲ್ಲ, ಒಟ್ನಾಗೆ ನೋಡಪ್ಪ, ಟೀನಾಗೂ ತರ್ತರಾವರಿ ಇರಂಗೆ ಕಾಫಿನಾಗೂ ಅದೇ. ಒಬ್ರು ಏನ್ ಹೇಳ್ತಾರೆ ಅಂದ್ರೆ, ಮನ್ಸ್ನಾಗ ಹುಟ್ಟದ ಮೇಲೆ ಪ್ರಪಂಚದಾಗ ಏನೇನದೆ ಅದನ್ನೆಲ್ಲ ಒಂದ್ ಕಿತ ಕುಡಿದ್ ಬಿಡ್ಬೇಕು. ಆಮೇಲೆ ಕುಡಿತೀನಿ ಅನ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ಟೆ ಜಯಣ್ಣ. ಕಾಫಿ ಟೀ ಬಗ್ಗೆ ಹೇಳೋದು ನಿಮ್ ಬ್ಯಾರೆ ವಿಚಾರವ ತಿರುಗಿಸ್ಬೇಡ. ಸರಿ, ಈಗ ಟೀ ಅಂತಿದ್ದಂಗೆ ನೆಪ್ಪಾಯ್ತು. ಈಗ ನೋಡಪ್ಪ, ನಮ್ಮ ಶೇಟಣ್ಣ ಟೀ ಶಾಪ್ ಇಟ್ಟಿರ್ಲಿಲ್ವಪ್ಪ ಅಲ್ಲಿ. ಅಮ್ಮ ಹೊಸ್ದಾಗಿ ಬಂದಾಗ ಹೊಸ ಪಾತ್ರೆ ಎಲ್ಲ ತಂದ, ಗ್ಯಾಸು ಎಲ್ಲ ಮಾಡ್ತಿದ್ದ. ಗ್ಯಾಸ್ ಅಲ್ಲಿ ಅಮ್ಮ ಒಂದ್ ಸೌಟ್ ತಂದಿದ್ದ, ಟೀಯ ಸೊಪ್ನ ಹಿಂಗನ್ನಕ್ಕೆ ತೊಳಗ್ಸಕ್ಕೆ. ಏನ್ ಹೊಡೆದು ಸೌಟ್ ಮುಂದಿರ್ತಲ್ಲವ, ಮಾತ್ರ ಉಳಿಕೋತೆ. ಸೌದೋಯ್ತಾ ಬರೀ ಕೈ ತುಂಡು ಅದ್ ಮಾತ್ರ ಉಳ್ಕತ್ತು. ಅಯ್ಯಪ್ಪ, ಅಂದ್ರೆ ಎಷ್ಟು ನಮ್ಗ ಸಿಲ್ವರ ಕುಡಿಸಿರ್ಬೋದಮ್ಮ. ಏನ್ ಜಯಣ್ಣ ಹಿಂಗೆಲ್ಲ ಮಾಡ್ತಾರಕಪ್ಪ, ಹುಷಾರಾಗಿರ್ಬೇಕು ನಾಮುವೆ. ಅಯ್ಯೋ, ಟೀ ಪುಡಿ ಅಂದ್ಬಿಟ್ಟು ಮರದ ಒಟ್ಟಿಗೆ ಏನೇನೋ ಮಿಕ್ಸ್ ಮಾಡ್ಬಿಡ್ತಾರಂತ. ಅದು ತಣ್ಣನೆ ನೀರ್ಗೆ ಹಾಕಿದ್ರೆ ಬಣ್ಣ ಬಿಟ್ಕೊಬಿಡ್ತದೆ.
ಹಂಗಾಗಿ ಕಲಬೆರಕೆಗೂ ಎಚ್ಚರವಾಗಿರ್ಬೇಕು. ಇರ್ಬೇಕಪ್ಪ, ಹೊಟ್ಟೆ ಕೆಟ್ಟೋಯ್ತ. ನೀನು ಅಡಿಗೆ ಮನೆಗೆ ಹೋಗ್ಬೇಡ. ಯಾಕೆ ಹೇಳು? ಅದೇ ಟೀ ತರ್ಸ್ತಾನಲ್ಲ ಚಂದ್ರಣ್ಣ. ಈಗ 4 ನೋಟ ನಾನು ನಿಮ್ಮಿಬ್ಬರ ಕೈಗೂ ಕೊಡ್ತೀನಿ. ಯಾರ ಕೈ ಈಗ ನೀನು ಯಾರ ಕೈಗೂ ಕೊಡಬೇಡ, ನಮ್ಮನ್ ಕರ್ಕೊಂಡ್ ನಡಿ, ಏನ್ ಬೇಕು ನಾವ್ ತಗೋತೀವಿ, ನೀ ಕೊನೆಯಲ್ಲಿ ದುಡ್ಡು ಕೊಡು. ಆಯ್ತು ಬಿಡವ್ವ, ಸಂದಾಗದೆ ಅಲ್ವವ್ವ. ಅದೇನೋ ಡಿಪಾಟಿ, ಅದೇನವ ಡಿಪಾನ ಡಿಪ್ಪು ಅದನ್ನ ಕೊಡಿಸ್ತೀನಿ. ಈಗ ಜಯಣ್ಣ ನಿಂದೊಂದ್ ಕುಟಿ ತಕ, ನಂದೊಂದ್ ಕುಟಿ ತಕತೀನಿ. ಈಗ ಕಮಲಕ್ಕನ್ನ ನೀನೇ ಕೂರಿಸ್ಕೊಂಡ್ ಬಾ, ಆಯ್ತಾ? ನಡೀರಿ ಈಗ ಅದು ಡಿಪ್ಪು ಟೀ ಕುಡಿಯಮ್ಮ. ಆಯ್ತು ನಡಿಯೋಣ. ಬಿರ್ಬಿರ್ನೆ ಹೊಸ ಬಟ್ಟ ಹಾಕವು. ಭಾಗವಹಿಸಿದ್ದವರು